ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಒಂದು ಪೇಷಂಟ್ ಇದ್ದಾರೆ. ಅವ್ರಿಗೆ ಸಂಧಿವಾತ 2 ವರ್ಷದಿಂದ ಇದೆ. ಸೊ 50% ಕಡಿಮೆ ಆಗಿದೆ. ಇದು 3ನೇ ವಿಸಿಟ್ ಅಲ್ಲ, ಇದನ್ನು 3ನೇ ವಿಸಿಟ್ 50% ಕಡಿಮೆ ಆಗಿದೆ. ಬಟ್ 50% ಮೇಲೆ ಕಮ್ಮಿ ಆಗ್ತಾ ಇಲ್ಲ ನೋವು. ಸೊ ಅವ್ರಿಗೆ ಕೇಳಿದರೆ ಯಾಕೆ ಅಂತ ಕೇಳಿದರೆ ಅವರೇ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ, ಪೇಯ್ನ್ ಕಡಿಮೆ ಆಗ್ತಾಯಿಲ್ಲ ಸರ್ ಅಂತ. ಸೊ ಅವ್ರಿಗೆ ಡಯಟ್ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಮಾಡ್ತಾ ಇದ್ದೀನಿ ಸರ್ ಅಂದರು. ಕರೆಕ್ಟಾಗಿ ಮತ್ತೆ ಇಂಡಿವಿಜುವಲಾಗೆ ಕೇಳ್ಬಿಟ್ಟು ಕ್ವಶನ್ ರೈಸ್ ಮಾಡಿದೆ. ಕಾಫಿ ಕುಡಿತಾ ಇದ್ದಾರೆ ತಾನೆ ಅಂತಂದರೆ ಕಾಫಿ ಕುಡಿತಾ ಇದ್ದೀನಿ ಅಂತ ಅಂದರು. ಎಸ್ ಅಂತ ಅಂದರು. ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ಸರ್ ಅಂತ ಅಲ್ಲಿ ಪ್ರಾಬ್ಲಮ್ ಬಂದು ಮಿಲ್ಕ್ದು ಪ್ರಾಬ್ಲಮ್ಮು, ಸಕ್ಕರೆ ಬೆಲ್ಲ ಅದೇನಂತಾರೆ ಅವೆರಡ್ರದ್ದು ಪ್ರಾಬ್ಲಮ್ಮು, ಮತ್ತು ಕಾಫಿ ಪುಡಿದು ಪ್ರಾಬ್ಲಮ್. ಯಾಕಂದರೆ ಕಾಫಿ ಪುಡಿ ಬಂದು ಬಾಡಿಲಿರ್ತಕ್ಕಂಥ ಈ ಕೆಫಿನ್ ಲೆವೆಲ್ ರೈಸ್ ಮಾಡಿಬಿಟ್ಟು ನಮ್ಮ ಬಾಡಿಲಿರ್ತಕ್ಕಂಥ ಬೋನ್ಸಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ನ ತೆಗೆದು ಮೆಗ್ನೀಷಿಯಮ್ ಸ್ಟೀಲಿಂಗ್ ಮಾಡುತ್ತೆ ಯೂರಿನಲ್ಲಿ ಮತ್ತು ಮೋಷನಲ್ಲಿ ತೆಗೆದು ಆಚೆ ಹಾಕುತ್ತೆ. ಬೋನ್ಸು ಮತ್ತು ಜಾಯಿಂಟ್ಸ್ ವೀಕ್ ಇರುತ್ತೆ. ಮೆಗ್ನೀಷಿಯಮ್ ಕಡಿಮೆ ಆದರೆ ಇಮ್ಯುನಿಟಿನೂ ಕಡಿಮೆ ಆಗುತ್ತೆ. ಮತ್ತು ಅದು ಬಾಡಿಲಿ ಇನ್ನೂ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇದು ಬೇಸಿಕಲಿ ಇಮ್ಯುನಿಟಿ ಆ್ಯಂಡ್ ಗಟ್ ಕಾಯಿಲೆ ಸಂಧಿವಾತ ಅನ್ನೋದು ಹಂಗೆ ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಅವರು ಎಲ್ಲಿ ನಾವು ಅವ್ರಿಗೆ ಡೈರೆಕ್ಟ್ ಕ್ವಶನ್ ಕೇಳೋಕ್ಕೆ ಹೆಲ್ಪ್ ಮಾಡಿದ್ದು ಬಂದು ESR 111 ಇತ್ತು, ಅದು ಜಸ್ಟ್ 103ಕ್ಕೆ ಬಂದಿದೆ. ಜಸ್ಟ್ 8 ಮಾತ್ರ ಕಡಿಮೆ ಆಗಿದೆ ಅಷ್ಟೇ. HSCRP ಅನ್ನೋದು 50 ಇತ್ತು, 49 ಬಂದು ಒಂದೇ ಒಂದು ಪಾಯಿಂಟ್ ಮಾತ್ರ ಕಡಿಮೆ ಇದೆ. ಯಾಕೆಂದರೆ ಕರುಳು ಕಂಟಿನ್ಯೂಸ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸಂಧಿವಾತ ಅನ್ನೋದು ಯಾವುದೇ ಆಟೋಮ್ಯೂನ್ ಕಂಡೀಷನ್, ದೇ ಆರ್ ಬೇಸಿಕಲಿ ಗಟ್ ರಿಲೇಟೆಡ್ ಇಶ್ಯೂಸು. ಗಟ್ ಜಾಯಿಂಟ್ ಆಕ್ಸೆಸ್ ಅಂತ ಇರುತ್ತೆ. ಗಟ್ ಡಿಸ್ಟರ್ಬ್ ಆಗುವಾಗ ಗಟ್ ಆ್ಯಂಡ್ ಜಾಯಿಂಟ್ ಆಕ್ಸೆಸ್ ಡಿಸ್ಟರ್ಬ್ ಆಗಿಬಿಟ್ಟು ಜಾಯಿಂಟ್ಸ್ ಪ್ರಾಬ್ಲಮ್ ಬರುತ್ತೆ. ಜಾಯಿಂಟ್ಸ್ ಪೇಯ್ನ್ ಬರ್ತಾ ಇದೆ ಅಂದರೆ ಜಾಯಿಂಟ್ಸಲ್ಲಿ ಪ್ರಾಬ್ಲಮ್ ಇಲ್ಲ, ಅದು ಕರುಳದ ಪ್ರಾಬ್ಲಮ್ಮು. ದಯವಿಟ್ಟು ಅರ್ಥ ಮಾಡಿಕೊಂಡು ಕಾಫಿ ಟೀನ ಸಂಧಿವಾತ ಇತ್ತು ಅಂದರೆ 100% ಬಿಡಬೇಕು. ಬಿಟ್ಟು ನೀವು ಆಮೇಲೆ ಬಾಡಿಲಿ ಆಗ್ತಕ್ಕಂಥ ಮ್ಯಾಜಿಕ್ನ ನೋಡಿ ಸ್ನೇಹಿತರೆ. ಸೊ ನನ್ನ ಕಡೆಯಿಂದ ಹೇಳ್ತಕ್ಕಂಥ ಒಂದು ಸಿಂಪಲ್ ಉದ್ದೇಶ ಬಂದು ನೋ ಕಾಫಿ ಟೀ, ಐದರ್ ಬ್ಲ್ಯಾಕ್ ಕಾಫಿ ಆರ್ ಬ್ಲ್ಯಾಕ್ ಟೀನೂ ಬೇಡ. ಸಂಧಿವಾತ ಕಂಪ್ಲೀಟ್ ಕ್ಯೂರ್ ಆಗೋವರೆಗೂ ಬಿಟ್ಬಿಡಿ. ಬಾಡಿ ಪೂರ್ತಿ HSCRP ESR ನೆಗೆಟಿವ್ ಬರಲಿ. ನೆಗೆಟಿವ್ ಬಂದಮೇಲೆ ಆಮೇಲೆ 1 ವರ್ಷ 2 ವರ್ಷ ಆಗಿ ಬಾಡಿ ಕಂಪ್ಲೀಟ್ ಹೀಲ್ ಆಗಿರೋ ಸ್ಥಿತಿವರೆಗೂ ವೆಯ್ಟ್ ಮಾಡಿಸಿ ಆಮೇಲೆ ಬೇಕಾದ್ರೆ ಇನ್ನೂ ಬಾಡಿಲಿ ನಮಗೆ ಬೇಕು ಕಾಫಿ ಟೀ ಅಂತಂದರೆ ಯಾವಾಗಲೋ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ತಗೊಳ್ಳಿ. ಬಟ್ ದಯವಿಟ್ಟು ಕಾಫಿ ಟೀನ ಹೀಲಿಂಗ್ ಪ್ರೊಸೆಸಲ್ಲಿ ತಗೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.